ನೋಡ್ರಿ ಸುಮ್ಮನ ನಮ್ಮ ಮೆದುಳು ಕೈ ಹಾಕಿ ನಮ್ಮನ್ನ ತಲೆ ಕೆಡಿಸ್ಕೊಂಡ್ರೆ ಹೋಗ್ರಿ ನೀವು. ಅಲ್ರಿ ನೀವು ಮಂದಿ ಹುಡುಗಿಯರ ತಲೆ ಕೆಡಿಸಿ ತಿರುಪತಿ ನಾಮ ಹಾಕಿ ಕಳಿಸ್ತೀರಿ. ನೀವು ಅದನ್ನು ಮಾಡ್ತೀನಿ, ನಿಮ್ಮ ಮುಂದಕ್ಕೆ ತರ್ತೀನಿ ಅಂತ ಹೇಳಿ ಮೋಸ ಮಾಡಿಬಿಟ್ರೆ
ಇವನು ನಮಗೆ 2006ನೇ ಇಸ್ವಿ ಶನಿ ಗಂಟು ಬಿದ್ದ ನೋಡ್ರಿ. ನಾವ್ ಎಲ್ಲಿಗೆ ಹೋದ್ರೆ ಇಂಧನ ಬಂದಿರ್ತಾನ ಥೈ ಅಂತೇಳಿ ಕಟ್ ಮಾಡಿಸಿ ಹೇಳಿದೆ ಅಂತೇಳಿ. ನಾನು ಯಾರಂತ ನನ್ನ ಹೆಸರು ತ್ರಿಯಂಬಕ ಅಂತ. ನಾನೀಗ ಕುಟುಂಬ ಯೋಜನೆ ಪ್ರಚಾರಕ. ಅಂದ್ಮೇಲೆ ತ್ರಿಕೋನ ಆಗೈತೆ. ಇದೇನಿದು ನಿನ್ನ ಹೆಸರು ತ್ರಿಕೋನ? ಓ, ಇವನ ಹೆಸರು ತ್ರಿಕೋನ, ಇವನೊಬ್ಬ ಊರ್ಕೋಣ ಅಲ್ಲ. ನಮ್ಮದು ನೋಡಿದ್ರ ಇನ್ನು ಮದುವೆ ಆಗಿಲ್ಲ ಅಂತೀವಿ, ಇವನ್ ನೋಡಿದ್ರೆ ಗಂಟು ಬಿದ್ದ್ಬಿಟ್ಟಾನ ಕಟ್ ಮಾಡ್ತೀನಿ ಅಂತೇಳಿ. ಅಲ್ಲ, ನಾವು ಮದುವೆ ಆದ ಕೂಡ್ಲೆ ನಿನ್ನ ಹುಡುಕಿ ಅಂತ ಬಂದು ಮಾಡಿಸ್ಕೊಂತೀವಪ್ಪ ಆಪರೇಷನ್. ಅರ್ಜೆಂಟ್ ಆಗಿ 3 ಮಕ್ಕಳು ನಡಿತೀವಿ, ನೀನೇನ್ ಚಿಂತೆ ಮಾಡೋಣ. ಯಾಕಂದ್ರ ಸರ್ಕಾರಕ್ಕ ದ್ರೋಹ ಮಾಡಿದ್ರು ಪಾಪ ಬರ್ತೈತಿ. ನಾವಿನ್ನು ಹೋಗ್ತೀನ್ರಿ. ಯಾಕಂದ್ರ ನಿಮ್ದು ಇನ್ನ ಈಗ ಹೊಸದಾಗಿ ಶುರುವಾದಂಗ ಕಾಣ್ತೈತಿ. ನಾವು ನಡಿಲಿ ಬರ್ತೀನಿ. ನೋಡು ಪ್ರೇಮ, ಇವನು ನಮಗೆ ಏನ್ ಶನಿ ಅಂತೀನಿ, ಎಲ್ಲಿ ಬೇಕಲ್ಲಿ ಕಟ್ ಮಾಡ್ಸಿರಿ ಅಂತ ಬಂದ್ಬಿಡ್ತಾರ. ಏನ್ ನಿಮ್ ಸಮಾಚಾರ ಅಂತ ಅವನ ಸಮಾಚಾರದ ವಿಷಯ ಅಂಕಟ್ಟೆಗಿರಿ. ನಮ್ಮ ಮದುವೆ ಸಮಾಚಾರ ಎಲ್ಲಿಗೆ ಬಂತ ಅದನ್ನ ಹೇಳಿ. ಮಾಡ್ಕೊಳ್ಳೋಣ ಪ್ರೇಮ, ಹೈದರಾಬಾದಿಗೆ ಹೋದ್ಮೇಲೆ ಮದುವೆ ಮಾಡ್ಕೊಳ್ಳೋಣ. ನೀನ್ ಅಲ್ಲಿ ತನಕ ತಡ್ಕೋಬೇಕು ನೋಡು. ಅಯ್ಯ, ಈ ವಿಷಯ ಬೇಡ. ಹಿಂಗ ಎಲ್ಲರಿಗೂ ಮೋಸ ಮಾಡಿ ಕೈ ಕೊಟ್ರೆ ಹೋದ್ರೆ ನಾ ಏನ್ ಮಾಡಿ? ಕಾಲತ್ರಯಕ್ಕೂ ಸಾಧ್ಯವಿಲ್ಲ. ನಂಬಿದ ನಾರಿಗೆ ಎಂದೂ ಮೋಸ ಮಾಡಲಾರ ಈ ಚಿರಂಜೀವಿ ಮರಿ. ನಿನ್ನಾಡೆ ನನ್ನಾಡೆ. ಈ ಭೂಮಿಯವರು ಬದುಕುವುದಾದರೆ ಒಂದಾಗಿಯೇ ಬಾಳೋಣ, ಒಂದಾಗಿಯೇ ಸೇರೋಣ. ಇದಕ್ಕೆ ಸಾಕ್ಷಿಯಾಗಿರಲಿ XXX ಬ್ರ್ಯಾಂಡಿ, ಇದಕ್ಕೆ ಸಾಕ್ಷಿಯಾಗಿರಲಿ ಐವಾರ್ಡ್ಸ್ ರಮ್. ಇದಕ್ಕಿನ್ನೂ ನಾನು ಹೆಚ್ಚಿಗೆ ಪಣ ತೊಡಬೇಕಾದರೆ ಆ 4 ಮೂಲೆ ಪಾಕಿಟೇ ಸಾಕ್ಷಿ. ಕಿಂಗ್ ಫಿಶರ್ ರಾಣಿ ಆಗು. ನಾನು ನಿನ್ನನ್ನು ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ರಾಜ. ಕುಡಿಯಾಕ ಬೇಡ ಅನ್ನೋದಿಲ್ಲ. ಆಗ
ಇಂಥ ಮನೆ ಆದ್ರೂ ಕುಡಿದು ಕಾಲ್ ಮುಕ್ಕಾದಾರ ಅಂದೆ. ಇಲ್ಲ ಅಣ್ಣ, ನಾನು ನನ್ನ ಗೆಳತಿ ಮನೆಗೆ ಹೋಗಿದ್ನ, ಹಿಂಗ ಬರಕತ್ತಿದ್ನ. ಅಷ್ಟೊತ್ತಿಗೆ ಕೊಂಡ್ಕೊಬಿಡು ಕೊಂಡ್ಕೊಂಡು ಪಕ್ಕ ಅಂತ ಕೊಡಿತಪ್ಪ. ಅವಾಗ ಸಣ್ಣ ತಿಕ್ಕೊಂತಿದ್ನ. ಅಷ್ಟೊತ್ತಿಗೆ ಫೇಮಸ್ ಅಂಡ್ ಸರ್ಜರಿಯನ್ನು ಬರ್ತೀನಿ ಅದರಲ್ಲ ಡೈರೆಕ್ಟ್ ಅವ್ರು ಬಂದ್ರು. ಸ್ವಲ್ಪ ನನ್ನ ಕಣ್ಣು ಓದ್ರಿ ಅಂತಂದೆ, ಓದಿ ಬಿಟ್ರು ಅಷ್ಟೇ. ಒಂದ್ ಊರಿಲ್ಲ ಊರಿಗೇನ್ ಮಾಡ್ತಾನ? ನೀನು ಊದಿಸ್ಕೊಳ ಗಟ್ಟಿಯಾಗಿದ್ರ ಎಲ್ಲಿ ಬೇಕಲ್ಲಿ ಊದುತ್ತಾನವ. ಯಾಕಂದ್ರ ಅದು ಊದಲ್ದಾಗ ಬಹಳ ಸರ್ವಿಸ್ ಐತೆ ಅಂತ ಇವಂದು. ರೇ ಮರ್ಯಾದೆ ಕೊಟ್ಟು ಮಾತಾಡ್ರಿ. ನಾವೇನು ನಿಮ್ಮ ತಂಗಿಗೆ ಡ್ಯಾನ್ಸ್ ಕಲಿಸ್ತೀವಿ ಅಂತ ನಿಮ್ ಮನೆಗೆ ಬಂದಿದ್ದಿಲ್ಲ. ನಿಮ್ಮ ತಂಗಿ ನಮ್ಮ ಹತ್ರಕ್ಕೆ ಬಂದಿದ್ಲಪ್ಪ, ಒಂದು ಡ್ಯಾನ್ಸ್ ಮಾಡ್ಸೋದು ಕಲಿಸ್ರಿ, ಸಿನಿಮಾದವ್ರು ಪಾಠ ಕೊಡಿಸ್ರಿ ಅಂತ ಹೇಳಿ ನಾವ್ ಹಂಗ ಕಲ್ಸಕತ್ತಿದ್ವಪ್ಪ. ಅಷ್ಟ್ರೊಳಗೆ ನೀ ಬಂದ್ ನೋಡು. ನೀನು ನಮ್ಮ ತಂಗಿ ಡ್ಯಾನ್ಸ್ ಕಲ್ಸಕತ್ತಿ. ಇವನು ಮಾಡಿ ನೋಡ್ರಿ. ನೀನ್ ಡ್ಯಾನ್ಸ್ ಕಲಿಸ್ತೀನ ಅಪ್ಪ, ಕೈ ಮುಗಿತೇನೆ. ನಾನು ತಂಗಿ ತಲೆ ಕೆಡ್ಸದೀನಿ, ಬಂದ್ ಮಾಡ್ಬಿಡಲ್ಲ ಅಪ್ಪ. ಇಲ್ಲೋಣ, ನಿಮ್ಮ ತಂಗಿ ನಮ್ಮ ಹತ್ರಕ್ಕೆ ಬಂದಪ್ಪ, ನಾವು ಕಳ್ಸಕತ್ತಿದಪ್ಪ. ನಮ್ದೇನಿತ್ತಿದ್ರ ತಪ್ಪು. ನೀನೀಗ ನನಗೆ ಮಾವ ಹಂಗಲ್ಲಪ್ಪ ಅಡ್ಡಿಲ್ಲ. ಯಾಕಂದ್ರ ಈ ಕಾಲದಾಗ ಒಂದ್ ಹೆಣ್ಣಿಗ 1 ಲಕ್ಷ ರೂಪಾಯಿ ಸಂಪಾದಿಸ್ಬೇಕ್ರಿ. ಎಲ್ಲಿ ಉಳ್ದಂಗ ತಂಗಿ ರೇಣಕ್ಕ, ಈ ಊರಾಗ ಯಾವ ನನ್ನ ಮಕ್ಕ ನನಗ್ ಮಾವ ಅನ್ನಕ ಪವರ್ ಇದ್ದಿಲ್ಲ. ನೀನ್ ಕೊಟ್ಟಲ್ಲ ಆ ಸಲಿಗೆಯಿಂದ ಈ ನನ್ನ ಮಗ ನನಗೆ ಮಾವ ಅಂತ ಕರ್ದಾನ. ಅಲ್ಲಿ ಬಿಡ ಅಣ್ಣ, ಅಲ್ಲಿ ಬಿಡು. ಇಂಥ ದೊಡ್ಡ ಫೇಮಸ್ ಅಂಡ್ ಸರ್ಜರಿ ಬರ್ಜರಿ ಡೈರೆಕ್ಟ್ರು ನಿನಗ್ ಮಾವ ಅಂದ್ರೆ ನಿನಗೆಷ್ಟು ಮರ್ಯಾದೆ, ಆ ತಂಗಿ ಹೋದ ನನಗೆಷ್ಟು ಸಂತೋಷ. ಒಂದು ಇಡಬಾರ್ದು ಅಂದ್ರ ಈಗ ಒಂದು ಗಲ್ಲ ಕುದ್ದಿ ಮಾನ ಮರ್ಯಾದೆ ಉಳ್ಕೊಂಡ ಮಾಡಿ ಏನಿಲ್ಲ ಹಂಗ ಡೈರೆಕ್ಟರ್ ಅಂತ ಕರಿಯಪ್ಪ. ಅಪ್ಪ ಡೈರೆಕ್ಟರ್ ಇನ್ನ ಮೇಲೆ ನನ್ನ ತಂಗಿ ಕೂಡ ಎಲ್ಲ ತಿರ್ಗಾದ ನೋಡ್ದ ಅಂದ್ರ ನಿನ್ನ ಗಾಯ ಇದಲ್ಲ ಒಂದನ್ನ ಪುಡಿ ಪುಡಿ ತಗೊಂಡ್ಬಿಡ್ತೀನಿ. ನೀನು ಹಂಗ್ ಮಾಡಿ ಸಾಧ್ಯವನದೇ ಬಾರ್ಲೆ. ಆದ್ರೆ ಇವನು ಸಕ್ಕರೆ ಪುಡಿ ಇಲ್ದಂಗ ಚಾ ಮಾರಿ ಗಂಟು ಮಾಡಿದ್ದ. ಆ ಗಂಟಿನ ಸಮೇತ ಹುಡುಗಿನ ಪೆಂಟಿನ ಬಿಡಿಸ್ಬೇಕಂತ ಮಾಡಿದ್ದೆ. ಎಲ್ಲಿದ್ದ ಬಂದ ಏನೋ ಈ 1.5 ಕಾಲನು ಆ ಅರ್ಧ ಕಾಲ್ ಸಹಿತ ತೆಗೆದು ಬಿಡ್ಬೇಕ್ರಿ ಒಂದು. ಇರ್ಲಿ ಈಗ ಹುಡುಗಿ ನಮ್ ದಾರ್ಯಾಗ ಐತಿ, ಹೆಂಗಾರ ಮಾಡಿ ಮುಂದೆ ಪ್ರಯತ್ನ ಮಾಡೋ. ಇನ್ನು ಮಸ್ತ್ ಐತಿ ಟೈಮ್.
ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ನರಾಂತಕ ವೀರಪ್ಪನ್ ನಮ್ಮನ್ನು ಕೂಡ 2 ತಿಂಗಳು ನರಕ ಯಾತನೆಯಿಂದ ಅವನ ಜೊತೆ ಇಟ್ಕೊಂಡಿದ್ದ ಕಾಡಲ್ಲಿ. ಅಲ್ಲಿ ನಾವು ಪಡಬಾರದ ನರಕ ಯಾತನೆ ಪಟ್ಟಿದ್ದೀವಿ, ಅನುಭವಿಸಿದ್ದೀವಿ. ಸ್ನಾನ ಇಲ್ಲ, ನಿದ್ರೆ ಇಲ್ಲ, ಊಟ ಇಲ್ಲ, ಪ್ರಾಣಿಗಳು ತಿಂದು ಬದುಕ್ತಿದ್ದೀವಿ. ನಿಮ್ಮನ್ನು ಬಿಟ್ಟು ನಾನು ಯಾವ ರೀತಿ ಬಾಳು ಸಾಗಿಸ್ಬೇಕು ನನಗೊಂದು ತಿಳಿದಾಗಿದೆ. ಹಾಲು ಜೇನಾಗಿ ಬೆರೆತು ಹೋದ ನಮ್ಮ ಸಂಸಾರದಲ್ಲಿ ಆ ವಿಧಿ ನಮಗರೆಯಂತೆ ವಿಷವನ್ನೇ ಒಡ್ಡಿಬಿಟ್ಟ. ಪತಿಗೆ ವಿಷ ಹಾಕಿದ ವಿಷಕ್ಕನ್ನೇ ನಾರಾಗಿ ಬಿಟ್ಟನೆ. ಅಂತೂ ಕಳೆ ಕಟ್ಟುವಂತೆ ಅಭಿನಯ ಮಾಡುತ್ತಿದ್ದಾಳೆ ಈ ನಿಮ್ಮ ಸೊಸೆ. ಮಗನಿಗೆ ವಿಷ ಹಾಕಿದ ಕೊಲೆ ಪಾತಕಿ ನನಗೂ ವಿಷ ಹಾಕಬೇಕೆಂದು ಕೊಡಗಟ್ಟಿವೆ. ಯಾಕೆ ಮಾಮ ಈ ತರ ಮಾತಾಡ್ತಾ ಇದ್ದಾರೆ? ಮೊದಲು ಮನೆಯಾಗಲಿ ನನ್ನ ಕಮಂಡಲದ ಮಗ. ನೀವು ಈ ರೀತಿ ಹೇಳಿದ್ರಿ ನಾನು ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಮಾಮ? ಯಾಕೆಂದ್ರಿ ಪತಿ ಗ್ರಹದ ಆಶ್ರಯ ಬಿಟ್ರಿ ಈ ಅನಾಥ ಹೆಣ್ಣಿಗೆ ಬೇರೆ ಆಶ್ರಯ ಎಲ್ಲಿರ್ಬೇಕು? ಅದಕ್ಕಾಗಿ ಸಾಯುವರೆಗೂ ಈ ಮನೆಯಲ್ಲಿ ಹಾಳಾಗಿ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರ್ತೀನಿ. ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೊರ ಹಾಕ್ಬೇಡಿ ಮಾಮ, ಮನೆ ಬಿಟ್ಟು ಹೊರ ಹಾಕ್ಬೇಡಿ. ಪತಿಗೃಹ, ಪತಿಗೆ ವಿಷ ಹಾಕಿದ ಕೊಲೆ ಪಾತಕಿಗೆ ಪತಿಗೃಹ. ನನ್ನ ಪತಿಗೆ ನನ್ನ ಕೈಯಾಡಿ ನಾನೇ ವಿಷ ಹಾಕಿದೆ ಅಂತ ನೀವು ಕೂಡ ನಂಬ್ತೀರಾ? ಎಲ್ಲರೂ ಪ್ರತ್ಯಕ್ಷ ಕಂಡ ನೋಟಕ್ಕೆ ಸಾಕ್ಷಿ ಬೇರೆ ಬೇಕೇನು? ವಂಚಕ, ಮಿತ್ರನ ಮಡದೆ ಮೇಲೆ ಕಾಮನ ಕಣ್ಣು ಹಾಕೋ ಕಟಕ ನೀನು. ನಾನಲ್ಲ, ಮಿತ್ರನ ಮಡದೆಯೊಡನೆ ಬಹಿರಂಗದಲ್ಲಿ ತಂಗಿ ಎಂದು ಅಂತರಂಗದಲ್ಲಿ ಕತ್ತು ಕಾಮನಾಟವಾಡುವ ಆ ನಿನ್ನ ಮುತ್ತು ಸುಭಾಷ್ ಮಿತ್ರದ್ರೋಹಿ. ಅವನೊಬ್ಬನ ವಿಷ ತಂದು ಕೊಟ್ಟವನು ಇವಳೊಬ್ಬಳು ಹಾಲಿನಲ್ಲಿ ಬೆರೆಸಿ ಕುಡಿಸಿದವಳು. ಚೆನ್ನಾಗಿದೆ ನಿಮ್ಮ ಕುಟಿಲ ಕಾರಸ್ಥಾನ. ಮುಚ್ಚು ಬಾಯಿ ಪಾಪಿ. ನನ್ನ ಸುಭಾಸನಿಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದೆ ಆದ್ರೆ ನಿನ್ನ ಬಾಯಲ್ಲೇ ಹುಳ ಬಿದ್ದು ಹೋದ ಅವು ಎಚ್ಚರಿಕೆ. ಹೆಚ್ಚು ಮಾತನಾಡದೆ ಈ ಮನೆಯಿಂದ ಹೋಗು. ಮೊದಲು ಇಲ್ಲಿಂದ ಮನೆಯಿಂದ ಹೋಗಾಚೆ. ತಕ್ಷಣ ನಾನು ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬೇಕು? ದಯವಿಟ್ಟು ನನ್ನನ್ನು ಮಾತ್ರ ಮನೆ ಬಿಟ್ಟು ಹೊರಗೆ ಹಾಕ್ಬೇಡಿ. ನಿಮ್ಮ ಕೈ ಮುಗಿದು ಕೇಳಿಕೊಳ್ತೀನಿ. ಆ ನಿನ್ನ ಪ್ರಿಯಕರ ಸುಭಾಷ್ ಅವನೆಲ್ಲಿಗೆ ಹೋಗು. ಇಂಥ ಅಪಶಬ್ದಗಳು ನಿಮ್ಮ ಬಾಯಿಂದ ಹೊರಬೀಳದಿರ್ಲಿ. ಪವಿತ್ರ ಮನಸ್ಸಿನ ಸುಭಾಸಣ್ಣನಿಗೆ ಕಂಡಂತೆ ಮಾತಾಡಿದ್ದೆ ಆದ್ರೆ ಈ ಮನೆಗೆ ಖಂಡಿತವಾಗೂ ಕೇಳು ತಪ್ಪದು ಬಾಬಾ, ಕೇಳು ತಪ್ಪದು. ಇದಕ್ಕಿಂತಲೂ ಹೆಚ್ಚಿನ ಕೇಳಿದ್ದೇನು? ಕೇಳಿನ ಕಿಡಿಗಳೊಡನೆ ಸೇರಿ ಚಂದಾಗಿದ್ದ ಶ್ಯಾಮರಾಯರ ಮನೆತನವನ್ನೇ ನುಂಗಿ ನೀರು ಕುಡಿದು ಬಿಟ್ಟಿರಲ್ಲ. ಮುಚ್ಚು ಬಾಯಿ ವಂಚಕ. ನಿನ್ನ ಅಂತರಾತ್ಮ ಆಸೆ ಏನು ಅಂತ ನನ್ನನ್ನು ಬಿಟ್ರಿ ಬೇರೆಯವರು ಯಾರಿಗೂ ಗೊತ್ತಾಗಲು ಸಾಧ್ಯವಿಲ್ಲ. ನೀನೊಬ್ಬ ತಾಯಿ ಗಂಡ. ಶಬ್ಬಾಷ್ ವಿಕ್ರಮ್, ಅಂತೂ ಒಂದು ಹೆಣ್ಣಿನ ಕೆನ್ನೆ ಹೊಡೆಯುವ ಸಾಮರ್ಥ್ಯ ಪಡೆದಿವೆ. ಅತಿ ಸಂತೋಷವಾಯಿತು. ನನ್ನ ಮನಕ್ಕೆ ಒಪ್ಪಿಗೆ ನೀನೊಬ್ಬ ಗಂಡನೇ ಗಂಡ ಎಂದು. ಚಿಕ್ಕಪ್ಪ, ಯಾವನೋ ತೆರೆತಿರಕ ತಂಗಿ ಹೇಮ ಕೆನ್ನೆಗೆ ಹೊಡೆದರು ನೋಡ್ತಂತಿರುವುದಿಲ್ಲ. ಸ್ವದೇ ಎಂಬ ಅಭಿಮಾನ ಸ್ವಲ್ಪ ಬೇರೆ. ಅವಳು ನನ್ನ ಸೊಸೆಯಲ್ಲ, ನಿನ್ನ ಪ್ರೇಯಸಿ. ಚಿಕ್ಕಪ್ಪ, ಚಿಕ್ಕಪ್ಪ, ಚಿಕ್ಕಪ್ಪನಂತೆ ಚಿಕ್ಕಪ್ಪ. ಪತಿಯ ಸುಂದರನ ಸತಿಯನ್ನು ಹೊಡೆದ ಚಕ್ಕಂದ ಮಾಡುವಾಗ ಈ ಚಿಕ್ಕಪ್ಪನಿಗೆ ನೆನಪಾಗಲಿಲ್ಲವೇನೋ? ಹಳಿ ಮನೆಯಿಂದಾಚೆ. ಚಿಕ್ಕಪ್ಪ, ಮಿತ್ರನಿಗೆ ವಿಷ ಹಾಕಿ ಮಿತ್ರನ ಮಡದಿಯ ಗೋಬಯಸುವ ಪತಿಗೇಡಿ ನಾನಲ್ಲ. ನಿಮ್ಮ ಪಾದಸಾಕ್ಷಿಯಾಗಿ ನಾನು ಈ ವಿಷಯದಲ್ಲಿ ನಿರ್ದೋಷಿಗಳು. ನೀವು ನಿರ್ದೋಷಿಗಳು, ನಾವು ಮಾತ್ರ ಅಪರಾಧಿಗಳು. ನನ್ನ ಮಮತೆಯಿಂದ ಸಾಕಿದ ನಾನು ಮಹಾ ಅಪರಾಧಿ. ಮೊದಲು ಹೋಗೋ ಆಚೆ. ಹೇಳಿ ಚಿಕ್ಕಪ್ಪ, ನಿರ್ದಯರಾಗಬೇಡಿ. ಕೇಳಿಗೆ ನುಡಿಗೆ ಮನಸೊತ್ತು ಎಡಿ ಮನ ತಾಳಬೇಡಿ. ನಾನು ಮಾತ್ರ ಇನ್ನೆಂದು ಈ ಮನೆಗೆ ಬರೋದಲ್ಲ. ಹೇಮ ರಕ್ಷಣೆ ಬರ ನಿಮ್ಮದು. ಅಂತೂ ಉಪನ್ಯಾಸ ಚೆನ್ನಾಗಿಯೇ ಮಾಡುತ್ತಿದ್ದೀಯ ಸುಭಾಷ್. ಮೊದಲು ನಿನ್ನ ಪ್ರೇಯಸಿನ ಕರೆದುಕೊಂಡು ನನ್ನ ಕಣ್ಣಿಂದ ದೂರ ಆಗು. ಆಹಾ, ಅಷ್ಟು ವಿಕೋಪಕ್ಕೆ ಹೋಗುವವರೆಗೂ ನಿಲ್ಲುವುದು ನಾನಲ್ಲ. ಈಗ ನಾನೆಷ್ಟು ಬೇಡಿಕೊಂಡರೂ ನಿಮ್ಮ ಹೃದಯ ಪರಿವರ್ತನೆ ಆಗಲಾರದು. ಈ ನಿನ್ನ ತತ್ವೋಪದೇಶ ನನಗೆ ಬೇಕಾಗಿಲ್ಲ. ಮೊದಲು ಕರೆದುಕೊಂಡು ಹೋಗಿ ಅವಳನ್ನು.
ಎಬ್ಬಿಸಿ ಗಂಡ ತಂಗಿಯರು ಜಾರತನ ದುರ್ಪಾನ ಹೋಲಿಸಿ ಸ್ವಾರ್ಥಕ್ಕಾಗಿ ನಿಮ್ಮ ಹಾಲಿನಂತ ಮನತನ ಅದೇಳಿದ ಈ ಮನಮುಖ ದ್ರೋಹಿ ಮಿತ್ರನಿಗೆ ಮಾತು ಕೊಟ್ಟಂತೆ ಜೀವನಂತದವರೆಗೂ ಹೇಮಳ ರಕ್ಷಣೆ ನನ್ನದು. ನನ್ನ ಗಂಡನ ಮನೆ ಬಿಟ್ಟು ಯಾವ ಕಾರಣಕ್ಕೂ ಇಲ್ಲಿಂದ ಬರುತ್ತಿಲ್ವಲ್ಲ. ಕಟುಕರ ಮನೆಯಲ್ಲಿ ಕುರಿ ಕೊಳ್ಳೇರಬೇಕೇ ವಿನಃ ನಿನ್ನಂತ ಹರಗೆ ಇರಬಾರದಮ್ಮ. ನಡೆಯ ಹೋಗೋಣ. ನಿಮ್ಮ ಮಾವ ಅಲ್ಲಿ ಹೆಣ್ಣು ನಿನ್ನ ಮಾವ ಎಷ್ಟೊಂದು ವರ್ಷ ನಿಮ್ಮ ನಾಲಿಗೆ ತಂಗಿ ನಡೆಯ ಹೋಗೋಣ. ಹಾಲಿನಂತ ಬಾಳಿನಲ್ಲಿ ವಿಷವು ಬೆರೆತಿದೆ, ಮೋಸಗಳ ವಂಚನೆಗೆ ಬಲಿಯಾಗಿದೆ. ಹಾಲಿನಂತ ಬಾಳಿನಲ್ಲಿ ವಿಷವು ಬೆರೆತಿದೆ, ಮೋಸಗಳ ವಂಚನೆಗೆ ಬಲಿಯಾಗಿದೆ. ಧರ್ಮದಾರಿ ತಪ್ಪಿದೆ, ಕರ್ನಾಟಕಿ ಕುಳಿತಿದೆ, ಅನ್ಯಾಯದ ಕೈ ಮೇಲಾಗಿದೆ, ಯಜಮಾನ್ರೆ, ಅಂತೂ ಪೀಡೆಗಳು ತೊಲಗಿದವು. ಯಜಮಾನ್ರೆ, ನೀವ್ಯಾವುದಕ್ಕೂ ಚಿಂತಿಸಿದೆ. ನಿಮ್ಮ ಮಗನ ಸ್ಥಾನದಲ್ಲಿ ನಾನಿದ್ದೇನೆ. ಆದಷ್ಟು ಬೇಗ ಆ ಮನೆ ಹಾಳು ಶಂಕರನನ್ನು ಮನೆಯಿಂದ ಹೊರಗೆ ಹಾಕಿಬಿಡಿ. ಏಕೆಂದರೆ ಅವನ ಕೈವಾಡವೂ ಕೂಡ ಇದರಲ್ಲಿದೆ. ನಾನೇನು ಸಾಯಂಕಾಲ ಬರುತ್ತೇನೆ, ನೀವಿನ್ನು ವಿಶ್ರಾಂತಿ ತೆಗೆದುಕೊಳ್ಳಿ. ವಂಚನೆಗೆ ಬಲಿಯಾಗಿದೆ, ಧರ್ಮದ